ರೈತನಿಂದ ಮಾತ್ರ ದೇಶದ ಹಸಿವನ್ನ ನೀಗಿಸುವ ಶಕ್ತಿ ಇದೆ. ಎಐ ತಂತ್ರಜ್ಞಾನ ಕಾಲದಲ್ಲೂ ಕೂಡ ರೈತನ ಕೆಲಸವನ್ನ ಯಾರು ಕಸಿದುಕೊಳ್ಳುವ ಸಾಧ್ಯವಾಗುವುದಿಲ್ಲ ಅಂತ ವನಕಲ್ಲು ಮಠದ ಡಾಕ್ಟರ್ ಶ್ರೀ ವರಮಾನಂದ ಸ್ವಾಮೀಜಿ ಹೇಳಿದ್ದಾರೆ. ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಸೂಲ್ಕುಂಟೆ ಗ್ರಾಮದಲ್ಲಿ ಕೃಷಿ ರಾಜ್ಯ ರೈತ ಸಂಘದ ಘಟಕ ಶಾಖೆಗೆ ತೆಂಗಿನ ಸಸಿಗಳನ್ನ ವಿತರಿಸಿ ದೀವ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ್ರು. ರೈತ ಸಮಗ್ರ ಕೃಷಿಯತ್ತ ಮನಸ್ಸು ಮಾಡಬೇಕು. ರಾಜ್ಯ ರೈತ ಸಂಘವು ರೈತರ ಹಿತಾಸಕ್ತಿಯನ್ನ ಕಾಪಾಡುವ ಉದ್ದೇಶದಿಂದ ಸ್ಥಾಪಿತವಾದ ಒಂದು ಸಂಘಟನೆಯಾಗಿದೆ. ಇದು ರೈತರಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅವರ ಜೀವನವನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ. ರೈತರಿಗೆ ಕೃಷಿ ಸಲಹೆ ಮತ್ತು ತಾಂತ್ರಿಕ ನೆರವು ಒದಗಿಸುವುದು ಪ್ರಮುಖ ಉದ್ದೇಶವನ್ನ ಹೊಂದಿದ್ದಾರೆ ಎಂದು ಘಟಕ ಶಾಖೆ ಹೆಚ್ಚು ಪ್ರಭಾವಶಾಲಿಯಾಗಲಿ ಎಂದಿದ್ದಾರೆ. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜು ಡಿಎಂ ಮಾತನಾಡಿ, ರಾಜ್ಯದಾದ್ಯಂತ ನಮ್ಮ 28 ಶಾಖೆಗಳು ಇದೆ. ಪ್ರಮುಖ ಕೇಂದ್ರ ಕಚೇರಿ ತುಮಕೂರಿನಲ್ಲಿ ಇದೆ. ಇಂದು ಗ್ರಾಮ ಘಟಕಕ್ಕೆ ಸೂಲ್ಕುಂಡೆ ಗ್ರಾಮದಲ್ಲಿ ಪ್ರಾರಂಭಿಸಿದ್ದೀವಿ. ಸಂಘಟನೆಯಿಂದ ತ್ಯಾಮಗೊಂಡ್ಲು ದಾವಸ್ಪೇಟೆ ಹೋಬಳಿಯಲ್ಲಿ ಕೆಐಎಡಿಬಿ ಈ ಭಾಗದಲ್ಲಿ ರೈತರ ಕೃಷಿ ಜಮೀನು ವಶಪಡಿಸಿಕೊಂಡಿರುವುದನ್ನು ವಿರೋಧಿಸಿ ಹೋರಾಟ ರೂಪಿಸುತ್ತೀವಿ ಎಂದಿದ್ದಾರೆ. ಜಮೀನನ್ನ ತಡೆ ಹಿಡಿದು ಅಲ್ಲಿ ಒಂದು ಶಾಖಾ ಘಟಕವನ್ನು ನಾವು ಮಾಡಿದ್ವಿ. ಆ ಬೋರ್ಡ್ ಹಾಕಿದ ತಕ್ಷಣ ಮಾನ್ಯವರ ಸಚಿವರಾಗಿರುವಂಥವ್ರು ದೇವರಾಜಣ್ಣ ಅಂದ್ರೆ ಯಾರು ಕರೀರಿ ಅಂದ್ರು. ನೋಡಿ, ಹಿಂಪಡಿರಿ, ನೀವು ಆಲ್ರೆಡಿ ಮಾಡಿದ್ದೀವಿ, ಒಂದು 10% ಜಾಸ್ತಿ ಕೊಡ್ತೀವಿ ಅದು. ಅಂದರೆ ಅವ್ರು ಎಂದು ವಾಪಸ್ ಅಂತೂ ತೆಗೆಯಲ್ಲ ಅಂತ ನಾವು ಅಕ್ವೈರ್ ಆಗಿದ್ರು ಕೂಡ ಕೊಡ್ತಕ್ಕಂಥ ಹಣನ 10% ಜಾಸ್ತಿ ಮಾಡೋದು ಆಗಲ್ಲ ಅಂತೇಳಿ 150 ಜನ ನಿಂತು ಒಂದು ಸಂಘಟನೆಯಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದಕ್ಕೆ 20% ಜಾಸ್ತಿ ಕೊಡ್ತೀನಿ ಅಂತ. ಸೊ ಜೊತೆಗೆ ಆ ಜಮೀನು ಅಕ್ವೈರ್ ಆಗಿ ಕಳ್ಕೊಂಡ್ರೆ ರೈತ ಬೀದಿ ಪಾಲಾಗ್ತದೆ. ಬೀದಿ ಪಾಲಾಗ್ತಕ್ಕಂಥದ್ದು ನೋಡಿ, ಸರ್ಕಾರದ ಕಾನೂನಲ್ಲಿದೆ. ಪ್ರತಿ ಜಮೀನು ಕಳ್ಕೊಂಡಂಥ ವ್ಯಕ್ತಿಗೆ ಒಬ್ಬ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ. ಅದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತು ಸಂಘಟನೆಯಿಂದ ನಾವು ಪ್ರತಿಯೊಬ್ಬ ಕಡೆ ವ್ಯಕ್ತಿಗೂ ಕೂಡ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯನೂ ಸಿಗಬೇಕು. ಮತ್ತು ಈ ಸಂಘದಲ್ಲಿ ನಾವಿವತ್ತು ಪ್ರತಿಯೊಬ್ಬರು ಒಕ್ಕೂಟ ಮಾಡಿ ಯಾಕಪ್ಪ ಸ್ವಾಮೀಜಿಯವ್ರನ್ನ ನಾವು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅಂದರೆ, ಈ ಕೃಷಿ ಒಬ್ಬ ರೈತ ಯಾವ ಥರ ಆದರೆ ಬೆಳಿಬೋದು, ಬೆಳೆನ ಯಾವ ಥರ ಆದರೆ ಡೆವಲಪ್ಮೆಂಟ್ ಆಗ್ಬೋದು ರೈತರಿಗೆ ಅಂತಕ್ಕಂಥದ್ದನ್ನ ಪ್ರತಿ ತಿಂಗಳು ಕೂಡ ಒಂದು ದೊಡ್ಡ ಅಜೆಂಡಾ ಇಟ್ಕೊಂಡು ಕಾರ್ಯಕ್ರಮ ರೈತರ ಜೊತೆಲಿ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಕೂಡ ಮಾಡ್ತಾ ಇದ್ದೀನಿ. ಅದನ್ನು ಇವತ್ತು ದೊಡ್ಡ ಮಟ್ಟದ ಒಂದು ಸಂಘಟನೆಯಲ್ಲಿ ಇವತ್ತು ಸುಮಾರು ವಿಚಾರಗಳ ಹಿರಿಯರು ತಿಳಿಸ್ಬೇಕು ಅಂತ ಇವತ್ತು ತುಂಬ ಕಾತರದಿಂದ ನಾವು ಕೇಳಬೇಕು ಅಂತ ಕಾದಿದ್ದೀವಿ. ಆ ಮಟ್ಟದಲ್ಲಿ ಇವತ್ತು ಸಂಘ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ನಿರ್ದೇಶಕ ಬಿಕೆ ಚಿಕ್ಕ ಹನುಮಯ್ಯ, ಸಂಘಟನಾ ಕಾರ್ಯದರ್ಶಿ ನಾರಾಯಣಪ್ಪ, ವೈದ್ಯ ಡಾಕ್ಟರ್ ಸಿ ಅಶೋಕ್, ತನುಜ, ಏಕಾಂತ್, ಜಯರಾಮಯ್ಯ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ಅಂಜನಮೂರ್ತಿ, ಬಾಲಕೃಷ್ಣ, ಮುಖಂಡರು ಆದ ಕಾಂತರಾಜು, ಮಂಜುನಾಥ್, ಪಾರ್ಥಸಾರಥಿ, ನಾಗರಾಜ, ತಾಲೂಕು ಸಂಘಟನಾ ಕಾರ್ಯದರ್ಶಿಗಳು ಆದ ಹರೀಶ್ ಬಿಜಿ, ಬೋಗಯ್ಯ, ಬಿಜಿ ನವೀನ್ ಕುಮಾರ್, ಲಕ್ಷ್ಮಣ, ಲಕ್ಷ್ಮಯ್ಯ, ನಾಗರತ್ನಮ್ಮ, ಪುಷ್ಪಲತಾ, ಬೋರೇಗೌಡರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ರೈತ ಬಾಂಧವರು ಹಾಜರಿದ್ದರು. ನಮ್ಮ ಸಂಘಟನೆ ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತೆ. ರೈತರಿಗೆ ನ್ಯಾಯಯುತ ಬೆಲೆ ಒದಗಿಸುವುದು, ಕೃಷಿ ಸಾಲ ಮತ್ತು ಇತರ ಆರ್ಥಿಕ ನೆರವು, ರೈತರಿಗೆ ಎಲ್ಲ ಸೇವೆ ಒದಗಿಸುವುದು ಮತ್ತು ರೈತರಿಗಾಗಿ ರೈತರಿಗೋಸ್ಕರ ರೈತರ ಸಮಗ್ರ ಅಭಿವೃದ್ಧಿಯೇ ನಮ್ಮ ಸಂಘಟನೆಯ ಗುರಿಯಾಗಿದೆ ಎಂದಿದ್ದಾರೆ. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಾಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಗೈಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಇವತ್ತು ರೈತರೆಲ್ಲರೂ ಒಟ್ಟಿಗೆ ಸೇರಿ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಅನ್ನವನ್ನು ಕೊಡುವಂತಹ ಭಾರತದ ಬೆನ್ನೆಲುಬು ರೈತ ಒಬ್ಬ ಮುನಿಸಿಕೊಂಡ್ರೆ ಇಡೀ ಜಗತ್ತಿನ ಆಟ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಸರ್ವಜ್ಞನೂ ಸಹ ಹೇಳ್ತಾನೆ. ಹಾಗಾಗಿ ನಮ್ಮ ರೈತ ಪರಂಪರೆಗೆ, ಕೃಷಿಕ ಸಮಾಜಕ್ಕೆ, ಇವತ್ತು ರೈತ ಸಮಾಜಕ್ಕೆ ಸುಮಾರು 5,000 ವರ್ಷಗಳ ಆಚೆಯ ಇತಿಹಾಸ ಇರುವಂಥದ್ದು. ಇಡೀ ಭಾರತದ ಭೂಮಿಯಲ್ಲಿ ಮೊಟ್ಟ ಮೊದಲು ಒಂದು ಸಂಘಟನೆ ಅಂದರೆ ಅದು ರೈತ ಸಂಘಟನೆ. ಪ್ರಾಚೀನ ಅನಾದಿ ಕಾಲದಿಂದ ಇದಕ್ಕೆ ದೊಡ್ಡ ಶಕ್ತಿ ಇರುವಂಥದ್ದು. ಪ್ರಾರಂಭವಾದ ಮೊಟ್ಟ ಮೊದಲ ಸಂಘಟನೆ ಅಂದರೆ ಅದು ಕೃಷಿ ಕಾರ್ಮಿಕ ಕೃಷಿ ಸಂಘಟನೆ ಅನ್ನುವಂಥದ್ದನ್ನು ನಾವ್ಯಾರೂ ಸಹ ಮರೆಯುವಂತಿಲ್ಲ. ಸಾವಯವ ಕೃಷಿ ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತೆಲ್ಲ ಪ್ರಗತಿಪರ ರೈತರು ಒಟ್ಟಿಗೆ ಸೇರಿ ಈ ಒಂದು ಶಾಖೆಯನ್ನು ಪ್ರಾರಂಭಿಸೋದ್ರ ಮೂಲಕ ನಮ್ಮ ದೇವರಾಜ್ರವರು, ಗಂಗನ್ಮಯ್ಯನವರು ಮತ್ತು ಅನೇಕ ಸಂಘಟನೆಯ ಎಲ್ಲ ಮುಖಂಡರು ರೈತರ ಒಗ್ಗಟ್ಟನ್ನು ಇವತ್ತು ಒಬ್ಬ ಶಿಕ್ಷಕ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಒಬ್ಬ ವಿದ್ಯಾರ್ಥಿ ಹಾಳಾಗ್ಬೋದು, ಒಬ್ಬ ಇಂಜಿನಿಯರ್ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ಒಂದು ಬಿಲ್ಡಿಂಗ್ ಕೆಟ್ಟು ಹೋಗ್ಬೋದು, ಒಬ್ಬ ನಮ್ಮ ಡಾಕ್ಟ್ರು ತಲೆ ಕೆಡಿಸ್ಕೊಳ್ಳೋದು ಒಂದು ಪೇಷಂಟ್ ಹೋಗ್ಬೋದು. ಆದರೆ ರೈತ ಏನಾದ್ರೂ
ಒಂದು ಅಸಮರ್ಥ ಆದ ರೈತ ಏನಾದ್ರೂ ಈ ಬೆನ್ನು ಎಲುಬು ಮುರ್ಕೊಳ್ಳುವ ಆ ರೀತಿ ಆದರೆ ಇಡೀ ಜಗತ್ತಿನ ಆಟ ನಿಂತೋಗುತ್ತೆ ಅನ್ನುವಂಥದ್ದು. ರೈತನಿಗೆ ನಾವೆಲ್ಲರೂ ಸಹ ಸಾಥ್ ಕೊಡಬೇಕು, ಅವ್ರಿಗೊಂದು ಶಕ್ತಿಯನ್ನು ತುಂಬಬೇಕು. ರೈತ ಬಹಳ ಮುಖ್ಯ ಆಗುವಂಥದ್ದು. ಇವತ್ತು ರಾತ್ರಿ ಹಗಲು ಶ್ರಮ ಹಾಕಿ ಅವರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ಕರೆಕ್ಟ್ ಆದಂತಹ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆ ಇಲ್ಲ. ಈ ಭಾಗದಲ್ಲಿ ಕೊಬ್ಬರಿ ಬೆಳೀತಾರೆ, ಅಡಿಕೆ ಬೆಳೀತಾರೆ, ಸಂರಕ್ಷಣಾ ಘಟಕಗಳಿಲ್ಲ. ಅದು ಬಹಳ ನೋವನ್ನು ಕೊಡುವಂಥದ್ದು. 1 ಕ್ವಿಂಟಲ್ ರಾಗಿ ಬೆಳಿಬೇಕು ಅಂದರೆ ರೈತನಿಗೆ 6,873 ರೂಪಾಯಿ ಖರ್ಚು ಬರುತ್ತೆ. 6,873 ರೂಪಾಯಿ ಖರ್ಚು ಬರುತ್ತೆ. ಆದರೆ ಅದು ಇವತ್ತು 4,800 ಚಿಲ್ಲರ, ಒಟ್ಟು 5,000 ರೂಪಾಯಿಯನ್ನು ನಮ್ಮ APMCಯಿಂದ ಕೊಡುವಂಥದ್ದಾಗಿದೆ. ಮುಂದಿನ ದಿನಗಳಲ್ಲಿ 6,872-73 ರೂಪಾಯಿಯನ್ನು ರೈತರಿಗೆ ಸರ್ಕಾರ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ ಇರುವಂಥದ್ದು. ಇವತ್ತು ಕೊಬ್ಬರಿ ಬೆಲೆ 32,500-33 ಸಾವಿರ ಆಗಿದೆ. ಮತ್ತು ಅಡಿಕೆ ಇದೆ. ಈ ಒಳ್ಳೆ ಬೆಳೆ ಬಂದಾಗ ರೈತರ ಹತ್ರ ಬಂದಾಗಲೇ ಬೆಳೆ ಕಡಿಮೆ ಆಗುತ್ತೆ. ಎಲ್ಲದನ್ನು ಸಹ ಸಂಗ್ರಹಿಸಿಟ್ಟಿರ್ತಾರೆ. ಆದರೆ ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವತಂತ್ರತೆ, ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎಂಬಂತೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ನಾವು ನಮ್ಮ ಕೃಷಿ ರಾಜ್ಯ ರೈತ ಸಂಘದಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಏನೇ ವಿಚಾರ ಇದ್ರೂ ನಾವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಕೃಷಿ ರಾಜ್ಯ ರೈತ ಸಂಘದ ಸಹಾಯದೊಂದಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮಾರ್ಗದರ್ಶನದೊಂದಿಗೆ ನಾವು ಯಾವಾಗಲೂ ಸಹ ನಮಗೆ ಅನ್ನ ನೀಡುವಂಥ ಅನ್ನದಾತರು ನಮ್ಮ ರೈತರು ಅವ್ರ ಪರವಾಗಿ ನಾವು ಬೆನ್ನೆಲುಬಾಗಿ ಸದಾ ನಿಂತ್ಕೊಂಡು ಅವ್ರ ಸೇವೆ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ